ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತಾ ಇದ್ದೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಬಹುದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಬರುವಂಥದ್ದಾಗಿದೆ, ಅಪ್ಡೇಟ್ ನಿಮಗೆ ಗೊತ್ತಾಗುವಂಥದ್ದಾಗಿದೆ. ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ಪ್ರತಿನಿತ್ಯ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಹಾಗೆಯೇ ಪ್ರತಿ ತಿಂಗಳು 30ನೇ ತಾರೀಕಿನಂದು ರಾಮನಗರದಲ್ಲಿ ಒಂದು ಪ್ರಾರ್ಥನಾ ಕೂಟ ಇರ್ತದೆ. ನಿಮಗಾಗಿ, ನಿಮ್ಮ ವಿಷಯಗಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವಂಥ ಕೂಟ ಅದಾಗಿರುವಂಥದ್ದಾಗಿದೆ. ಪ್ರತಿ ತಿಂಗಳು 30ನೇ ತಾರೀಕು ಇರ್ತದೆ, ಆದರೆ ಆಗಸ್ಟಲ್ಲಿ ಮಾತ್ರ 31ನೇ ತಾರೀಕು, ಕಾರಣ ಭಾನುವಾರ ಆಗಿರೋದ್ರಿಂದ ಇದೇ ತಿಂಗಳು 31ನೇ ತಾರೀಕಿನಂದು ರಾಮನಗರದಲ್ಲಿ ಕೂಟ ಇರ್ತದೆ. ನಮಗೆ ಭಾಗವಹಿಸಲು ಆಸಕ್ತಿ ಇರುವುದಾದರೆ ಬಂದು ನೀವು ಭಾಗವಹಿಸಬಹುದು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಎಂಬುದಾಗಿ ನೋಡುವುದಾದರೆ, ಜೀವನದಲ್ಲಿ ನೊಂದು ಮನ ಹೃದಯ ಒಡೆದಂಥ ಪರಿಸ್ಥಿತಿಯಲ್ಲಿ ಇರುವುದಾದರೆ ದೇವರ ವಾಕ್ಯವು ನಿಮ್ಮನ್ನು ಸಂತೈಸುವಂಥದ್ದಾಗಿದೆ ಮತ್ತು ದೇವರು ನಿಮ್ಮನ್ನು ಸಂತೈಸುವವನಾಗಿದ್ದಾನೆ. ನಿಮ್ಮ ಹೊಡೆದ ಹೃದಯವನ್ನು, ನಿಮ್ಮ ನೊಂದ ಹೃದಯವನ್ನು, ನಿಮ್ಮ ಮುರಿದೋದ ಹೃದಯವನ್ನು ದೇವರು ಉತ್ಸಾಹ ಧ್ವನಿಯುಳ್ಳ ಅಥವಾ ಆನಂದ ಭರಿತವಾದ ಹೃದಯವಾಗಿ ಆತನು ಮಾರ್ಪಡಿಸುವವನಾಗಿದ್ದಾನೆ. ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋರಾಗಿದೆ. ವಿಶೇಷವಾಗಿ ಈ ಸಮಯದಲ್ಲಿ ಈ ವಿಡಿಯೋದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಸತ್ಯವೇದದಲ್ಲಿ ನೋಡುವುದಾದರೆ ಅನೇಕ ದುಃಖ ಭರಿತವಾದಂತಹ ಸ್ತ್ರೀಯರನ್ನು, ಪುರುಷರನ್ನು ನಾವು ಕಾಣಲ್ಪಡ್ತೇವೆ. ಆದರೆ ದೇವರ ಸಮ್ಮುಖದಲ್ಲಿ ಯಾರು ದುಃಖ ಭರಿತರಾಗಿ ಬಂದು ತಮ್ಮ ದುಃಖವನ್ನು, ತಮ್ಮ ವೇದನೆಯನ್ನು, ತಮ್ಮ ಮನಸ್ಸಿನಲ್ಲಿರುವ ಭಾರವನ್ನು, ನೋವನ್ನು ಹೇಳಿಕೊಂಡರೋ ಅವರ ಜೀವಿತದಲ್ಲಿ ಆ ದುಃಖ ಎಂಬುದು ಅವರ ಜೀವಿತದಲ್ಲಿ ಉಳ್ಕೊಳ್ಳಿಲ್ಲ. ದುಃಖವು ಮಾರ್ಪಟ್ಟು ಸಂತೋಷ ಉಂಟಾಗುವುದನ್ನು ನಾವು ಕಾಣಲ್ಪಡ್ತೇವೆ. ಭಕ್ತರಾದಂತಹ ಅನೇಕ ಭಕ್ತರನ್ನು ನಾವು ಸತ್ಯವೇದದಲ್ಲಿ ಓದುವಾಗ ಅವರ ದುಃಖಗಳು ಅಪಾರವಾಗಿರ್ತದೆ. ಯೋಬನ ದುಃಖವನ್ನು ದೇವರ ಬಳಿಯಲ್ಲಿ ಹೇಳಿಕೊಂಡನು, ಅವನ ದುಃಖವನ್ನು ದೇವರು ಬದಲಾಯಿಸಿದನು. ಹಾಗೆಯೇ ಅನೇಕರ ದುಃಖವನ್ನು ದೇವರ ಸಮ್ಮುಖದಲ್ಲಿ ಹೇಳಿಕೊಂಡವರು ಎಲ್ಲರ ದುಃಖವನ್ನು ದೇವರು ಪರಿಹರಿಸಿದ್ದು ಮಾತ್ರ ಅಲ್ಲ, ಅವರಿಗೆ ಶಾಶ್ವತವಾದಂತಹ ಒಂದು ಉತ್ಸಾಹ ಧ್ವನಿಯನ್ನು, ಹಾಗೆ ಅವರ ಜೀವಿತದಿಂದ ದೇವರಿಗೆ ಮಹಿಮೆ ಪಡಿಸುವಂಥ ಒಂದು ಆನಂದ ಭರಿತವಾದ ಜೀವಿತವನ್ನು ಮತ್ತು ಹೃದಯವನ್ನು ದೇವರು ಕೊಟ್ಟದನ್ನು ನೋಡ್ತೇವೆ. ಈ ದಿನದಲ್ಲಿ ನೊಂದ ಹೃದಯವನ್ನು ದೇವರು ಆನಂದ ಭರಿತವಾದ ಹೃದಯವಾಗಿ, ಉಲ್ಲಾಸ ಭರಿತವಾದ ಹೃದಯವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಒಂದು ಸಮುವೇಲನ ಪುಸ್ತಕ, ಅದರಲ್ಲಿ 1ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲೊಂದು ಸ್ತ್ರೀಯನ್ನು ನಾವು ಕಾಣಲ್ಪಡ್ತೇವೆ. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವ ಸ್ತ್ರೀ ಈಕೆ ಆಗಿದ್ದಾಳೆ. ಆಕೆ ಹೆಸರು ಹನ್ನಳಾಗಿದ್ದಾಳೆ. ಹನ್ನಳು ಇಲ್ಲಿ ಬಹಳ ದುಃಖ ಭರಿತವಾಗಿದ್ದಾಳೆ. ಕಾರಣ ಏನೆಂಬುದಾಗಿ ನೋಡುವುದಾದರೆ ಆಕೆಗೆ ಮಕ್ಕಳಿಲ್ಲ. ನೋಡಿ, ಆಗಿನ ಕಾಲದಲ್ಲಿ ಮಕ್ಕಳಿಲ್ಲ ಎಂಬುದಾಗಿ ಹೇಳುವುದಾದರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಮಕ್ಕಳಿಲ್ಲ ಎಂಬ ಒಂದು ಸ್ತ್ರೀಯರ ಒಂದು ವೇದನೆ, ನೋವು ಅದು ಯಾರ ಬಳಿಯಲ್ಲಿ ಕೂಡ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ವೇದನೆ, ಅವರ ದುಃಖ, ಅವರ ಪ್ರಯಾಸ, ಅವರ ಭಾರ, ಅವರ ನೋವು ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಸಮಾಜದಿಂದ, ಕುಟುಂಬದಿಂದ, ಕೆಲವೊಮ್ಮೆ ಪುರುಷನಿಂದಲೇ, ಗಂಡನಿಂದಲೇ, ಅತ್ತೆಯಿಂದಲೇ, ಕುಟುಂಬಸ್ಥರಿಂದಲೇ ಆ ನೋವನ್ನು ಅನುಭವಿಸಬೇಕಾಗ್ತದೆ. ನನ್ನ ತಾಯಿಯ ಜೀವಿತದಲ್ಲೂ ಕೂಡ ನೋಡುವುದಾದರೆ ಆರಂಭ ದಿವಸದಲ್ಲಿ ಮಕ್ಕಳಿಲ್ಲದೆ ಇರುವಾಗ ಅವರ ತಾಯಿಯ ಬಾಯಿಂದನೇ ಎಷ್ಟೊಂದು ಸಮಯದಲ್ಲಿ ದುಃಖಭರಿತವಾದ, ಅವಮಾನಭರಿತವಾದ ಮಾತುಗಳನ್ನು ಕೇಳಬೇಕಾಯಿತು ಎಂಬುದಾಗಿ ನನ್ನ ತಾಯಿ ಯಾವಾಗಲೂ ನೆನೆಸಿಕೊಳ್ತಾರೆ ಆ ವಿಷಯಗಳನ್ನು. ನೋಡಿ, ಈ ಮಕ್ಕಳಿಲ್ಲದವರಿಗೆ ಈ ದಿನದಲ್ಲಿ ಬಹಳ ವೇದನೆ ಉಂಟು. ಹಾಗೆ ಆ ದಿನದಲ್ಲೂ ಅಷ್ಟೇ, ಈ ದಿನಗಳಿಗಿಂತ ಆ ದಿನ ಬಹಳ ಕಠಿಣವಾಗಿತ್ತು. ಆ ಸಮಯದಲ್ಲಿ ಆ ಚುಚ್ಚು ಮಾತಿಂದ ಆಕೆಯ ಹೃದಯ, ಹನ್ನಳ ಹೃದಯ ಬಹಳ ಒಡೆದು ಹೋದಂತಹ ಹೃದಯವಾಗಿತ್ತು. ಅದರ ಜೊತೆಯಲ್ಲಿ ಸಮಾಜದಿಂದ ವೇದನೆ, ಸಮಾಜದಿಂದ ಚುಚ್ಚು ಮಾತು, ಅದರ ಜೊತೆಯಲ್ಲಿ ತನ್ನ ಗಂಡನು ಇನ್ನೊಂದು ಮದುವೆ ಆಗಿರುವಂತಹ ಪೆನ್ನಿನಳಿಂದ ಕೂಡ
ಅವಳಿಗೆ ಏನಿತ್ತೆಂಬುದಾಗಿ ನೋಡುವುದಾದರೆ ಅವಮಾನದ ಮಾತಿತ್ತು. ಪೆನ್ನಿನಳು ಕೂಡ ಆಕೆಗೆ ಮಕ್ಕಳಿದ್ರು, ಅನ್ನಳಿಗೆ ಮಕ್ಕಳಿರಲಿಲ್ಲ ಎಂಬುದಾಗಿ ಕಾರಣಕ್ಕಾಗಿ ಆಕೆಯನ್ನು ಯಾವಾಗಲೂ ಚುಚ್ಚು ಮಾತುಗಳಿಂದ ಆಕೆಯನ್ನ ನೋವುಪಡಿಸ್ತಾ ಇದ್ದಳು. ಎಲ್ಲ ವೇದನೆಯನ್ನ ಅನ್ನಳು ತನ್ನ ಜೀವಿತದಲ್ಲಿ ಇಟ್ಟುಕೊಂಡಿದ್ದಳು. ಒಂದು ದಿವಸ ಬರ್ತದೆ, ಆಕೆಯ ಜೀವಿತದಲ್ಲಿ ಬಹಳ ದುಃಖ ಬರ್ತದೆ. ಬಹಳ ದುಃಖ ಏನಕ್ಕೆ ಎಂಬುದಾಗಿ ನೋಡುವುದಾದರೆ, ಮಕ್ಕಳಿಲ್ಲದೆ ಇರುವಂಥ ದುಃಖ ಆಕೆಗೆ ಹೆಚ್ಚಾಗಿ ಹೋಗ್ತದೆ. ಆಕೆಯನ್ನು ಪ್ರತಿದಿನ ಪೆನ್ನಿನಳು ರೇಗಿಸ್ತಾ ಇದ್ದಳು. ಅನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಆಹಾರವನ್ನು ತ್ಯಜಿಸಿ ಅಳ್ತಾ ಇದ್ದಾಳೆ. ಆಗ ಆಕೆ ಗಂಡನಾದ ಎಲ್ಕಾನನ್ ಬಂದು ಕೇಳ್ತಾ ಇದ್ದಾನೆ, ಅನ್ನ ಯಾಕೆ ಹೇಳ್ತೀಯ, ನೀನು ಯಾಕೆ ಊಟ ಮಾಡಿಲ್ಲ, ನೀನು ಯಾಕೆ ಆ ವ್ಯಸನದಲ್ಲಿದೆಯಾ, ನಿನಗೆ ನಾನು 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನೆಂಬುದಾಗಿ ಆಕೆಯನ್ನು ಸಂತೈಸ್ತಾ ಇದ್ದಾನೆ. ಆದರೂ ಕೂಡ ಅನ್ನಳಿಗೆ ಸಮಾಧಾನವಾಗ್ತಾ ಇಲ್ಲ. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಏನು ಮಾಡ್ತಾ ಇದ್ದಾಳೆ, ಈ ದಿವಸದಲ್ಲಿ ಇಲ್ಲ, ನನ್ನ ದುಃಖವನ್ನು ನನ್ನ ಗಂಡನ ಬಳಿಯಲ್ಲಿ ಆಗಲಿ ಅಥವಾ ಯಾರ ಬಳಿಯಲ್ಲಿ ನಾನು ಹೇಳಿಕೊಂಡರೂ ಸಾಧ್ಯವಿಲ್ಲ, ನನ್ನ ದುಃಖವನ್ನು ಒಬ್ಬರ ಬಳಿಯಲ್ಲಿ ಹೇಳಿಕೊಳ್ಳಬೇಕೆಂಬುದಾಗಿ ಹೋಗಿ ದೇವರ ಸಮ್ಮುಖದಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ ಎಂಬುದಾಗಿ ನೋಡುವುದಾದರೆ, 1 ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಿಂದ ನಾವು ಓದಿಕೊಳ್ಳುವುದಾದರೆ, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವವರೆಗೂ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು, ಅವನ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಆಕೆ ಬಲು ಹೊತ್ತಿನವರೆಗೂ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯ ಹೃದಯದಲ್ಲಿ ಪ್ರಾರ್ಥಿಸುತ್ತಿರುವುದರಿಂದ ತುಟಿಗಳನ್ನು ಮಾತ್ರ ಅಲ್ಲಾಡಿಸುತ್ತಿದ್ದಳು, ಶಬ್ದ ಕೇಳಿಸಲಿಲ್ಲ. ನೋಡಿ, ಈ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ಅನ್ನಳು ಬಹು ದುಃಖಿತಳಾಗಿದ್ಲು. ಕಾರಣ ಏನಂದರೆ, ಮಕ್ಕಳಿಲ್ಲ. ತನ್ನ ಗಂಡನ ಸಂತೈಸುವಿಕೆ ಆಕೆಗೆ ಸಂತೋಷ ತರ್ತಾ ಇಲ್ಲ, ಆಕೆಯ ವೇದನೆಯನ್ನು ದೂರ ಮಾಡ್ತಾ ಇಲ್ಲ. ಈಗ ಅವಳು ತೀರ್ಮಾನ ತೆಗೆದುಕೊಳ್ತಾ ಇದ್ದಾಳೆ, ನಾನು ದೇವರ ಸಮ್ಮುಖದಲ್ಲಿ ನನ್ನ ಹೃದಯದ ಭಾರವನ್ನು, ನನ್ನ ಹೃದಯದ ನೋವನ್ನು ದೇವರ ಸಮ್ಮುಖದಲ್ಲಿ ನಾನು ಹೇಳಿಕೊಳ್ಬೇಕೆಂಬುದಾಗಿ ತೀರ್ಮಾನಿಸಿ ದೇವರ ಮುಂದೆ ಹೋಗಿ ಅರಿಕೆ ಮಾಡಿ ಬಹು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ತನ್ನ ದುಃಖವನ್ನು, ತನ್ನ ವೇದನೆಯನ್ನು, ತನ್ನ ಕಣ್ಣೀರನ್ನು ದೇವರ ಮುಂದೆ ಆಕೆ ಸುರಿಸುತ್ತಾ ಇರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡುವುದಾದರೆ ಈ ವಾಕ್ಯವನ್ನು ಓದುವ ಪ್ರಕಾರ ಅವರು ಪ್ರತಿ ವರ್ಷ ಏನು ಮಾಡ್ತಾ ಇದ್ರು, ಶಿಲೋವಿಗೆ ಹೋಗಿ ದೇವರಿಗೆ ಪ್ರತಿ ವರ್ಷ, ವಾಕ್ಯ ಹೇಳುವ ಪ್ರಕಾರ ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೆ ತನ್ನ ಊರಿನಿಂದ ಅವರು ಶಿಲೋವಿಗೆ ಹೋಗ್ತಾ ಇದ್ರು. ಪ್ರತಿ ವರ್ಷ ಆಕೆ ಹೋಗ್ತಾ ಇದ್ರು ಕೂಡ ತನ್ನ ದುಃಖವನ್ನು ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾಗಿ ತನ್ನ ದುಃಖವನ್ನು ದೇವರ ಸಮ್ಮುಖದಲ್ಲಿ ಅವಳು ಹೇಳಿಕೊಂಡಿರಲಿಲ್ಲ. ಆದರೆ ಈ ವರ್ಷ ಅವಳು ಏನು ಮಾಡ್ತಾ ಇದ್ದಾಳೆ, ಈ ಸಮಯದಲ್ಲಿ ಅವಳು ಬಹು ದುಃಖದಿಂದ ನನ್ನ ಕಣ್ಣೀರನ್ನು ನನ್ನ ಗಂಡನಾಗಲಿ, ನನ್ನ ಸುತ್ತಲಿರುವಂಥ ನನ್ನ ತಂದೆ ತಾಯಿಗಳು, ನನ್ನ ಸಮಾಜ ಯಾರು ಕೂಡ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನ ದುಃಖವನ್ನು ತೆಗೆದುಹಾಕುವ ಒಬ್ಬ ವ್ಯಕ್ತಿ ಇದ್ದಾನೆ ಎಂಬುದಾಗಿ ತೀರ್ಮಾನಿಸಿಕೊಂಡು ಪ್ರತಿ ವರ್ಷವೂ ಆಕೆ ಬರ್ತಾ ಇದ್ದಳು. ಆದರೆ ಈ ವರ್ಷ ಆಕೆ ಏನು ಮಾಡ್ತಾ ಇದ್ದಾಳೆ, ತೀರ್ಮಾನ ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ತನ್ನ ದುಃಖವನ್ನೆಲ್ಲ ಆತನ ಮುಂದೆ ಒಯ್ದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನಗೆ ನೀನೊಬ್ಬ ಮಗನನ್ನು ಕೊಡಬೇಕು. ತನ್ನ ಮನಸ್ಸಿನಲ್ಲಿದ್ದಂಥ ವೇದನೆಯನ್ನೆಲ್ಲ ದೇವ್ರ ಮುಂದೆ ಆಗ್ತಾ ಇದ್ದಾಳೆ. ಈ ದಿನದಲ್ಲಿ ಅನೇಕರು ಅನ್ನಳ ಹಾಗೆ ಎಷ್ಟೋ ವರ್ಷಗಳಿಂದ, ಹಾಗಾದರೆ ಅನ್ನಳ ಜೀವಿತದಲ್ಲಿದ್ದಂಥ ನೋವು ಸುಮಾರು ವರ್ಷಗಳಿಂದ ಇರುವಂಥ ನೋವಾಗಿದೆ. ಸುಮಾರು ವರ್ಷಗಳಿಂದ ಇರುವ ನೋವನ್ನು ಆಕೆ ಮನಸ್ಸಲ್ಲೇ ಇಟ್ಟುಕೊಂಡು ಆಕೆ ಮುರಿದ ಮನಸ್ಸುಳ್ಳವಳಾಗಿ, ವೇದನೆ ತುಂಬಿದ ಮನಸ್ಸುಳ್ಳವಳಾಗಿದ್ದಳು. ಆಗ ಅವಳು ದೇವರ ಸಮ್ಮುಖದಲ್ಲಿ ತನ್ನ ಮುರಿದ ಮನಸ್ಸನ್ನು, ತನ್ನ ವೇದನೆ ನೋವನ್ನೆಲ್ಲ ದೇವರ ಪಾದದಲ್ಲಿ ಆಕೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಈ ದಿನದಲ್ಲಿ ಅನ್ನಳ ಹಾಗೆ ಎಷ್ಟೋ ವರ್ಷಗಳಿಂದ ನೀವು ಕೂಡ ಕಣ್ಣೀರು ಸುರಿಸುತ್ತಾ ಅನ್ನಳ ಹಾಗೆ ವೇದನೆಯಲ್ಲಿ, ಅನ್ನಳ ಹಾಗೆ ಮನಸ್ಸು ಭಾರ ಹೊಂದಿ ಯಾರಿಗೆ ಹೇಳಿದರೂ ಕೂಡ ಈ ಸಮಸ್ಯೆಗೆ ಪರಿಹಾರವಿಲ್ಲ ಎಂಬುದಾಗಿ ನೆನೆಸಿಕೊಂಡು ನಿಮ್ಮ ಹೃದಯ ಏನಾದರೂ ಭಾರದಿಂದ ಇರುವುದಾದರೆ, ನೋವಿನಿಂದ ತುಂಬಿರುವುದಾದರೆ, ದೇವರ ಸಮ್ಮುಖದಲ್ಲಿ ಅನ್ನಳು ಹೇಳಿಕೊಂಡ ಹಾಗೆ ತನ್ನ ದುಃಖವನ್ನೆಲ್ಲ ದೇವರ ಸಮ್ಮುಖದಲ್ಲಿ ಒಯ್ದ ಹಾಗೆ ನೀವು ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಿಮ್ಮ ದುಃಖವನ್ನು ಹೇಳಿಕೊಳ್ಳುವುದು
ಇರುವುದಾದರೆ ಸಹೋದರ ಸಹೋದರಿಯೇ, ಯೇಸು ನಿನ್ನ ದುಃಖವನ್ನು ಪರಿಹರಿಸಲು ಶಕ್ತನಾಗಿದ್ದಾನೆ. ಯಾಕೆಂದರೆ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡಿ ಅವರ ಗಾಯಗಳನ್ನು ಕಟ್ಟುವಾತನು ಯೇಸುವಾಗಿದ್ದಾನೆ. ಇವತ್ತು ಎಷ್ಟೋ ವಿಷಯಗಳಿಂದ ನಿಮ್ಮ ಮನಸ್ಸು ಮುರಿದು ಹೋಗಿರಬಹುದು. ಪ್ರೀತಿಸಿದ ವ್ಯಕ್ತಿಗಳು ಕೈ ಬಿಡಲ್ಪಟ್ಟ ಸಮಯದಲ್ಲಿ ನಿಮ್ಮ ಮನಸ್ಸು ಮುರಿದು ಹೋಗಿರಬಹುದು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಗಳು ನನ್ನನ್ನು ಮೋಸಪಡಿಸಿದ್ದಾರೆ, ನನ್ನ ಹೃದಯದಲ್ಲಿ ವೇದನೆ ತುಂಬಿಕೊಂಡಿದೆ, ಇದನ್ನು ಸಂತೈಸುವವರು ಯಾರು? ನನ್ನ ಹೃದಯ ಹೊಡೆದು ಹೋಗಿದೆ, ನನ್ನ ಹೃದಯದಲ್ಲಿ ಬಿರುಕುಂಟಾಗಿದೆ, ಇದನ್ನು ಯಾರಿಂದಲೂ ಕೂಡ ಸರಿಪಡಿಸಲು ಸಾಧ್ಯವಿಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ನೀವಿರಬಹುದು. ಆದರೆ ಸಹೋದರ ಸಹೋದರಿಯೇ, ಯೇಸು ನಿಮ್ಮ ದುಃಖವನ್ನು ಪರಿಹರಿಸಲು ಶಕ್ತನಾಗಿದ್ದಾನೆ. ಪರಿಹರಿಸಲು ಆತನಿಗೆ ಸಾಧ್ಯ. ಯಾಕೆಂದರೆ ಹೃದಯವನ್ನು ಕಟ್ಟುವಾತನು, ಅವರ ಗಾಯಗಳನ್ನು ವಾಸಿ ಮಾಡುವಾತನು, ಜಜ್ಜಿ ಹೋದ ಮನಸ್ಸನ್ನು, ದೀನ ಮನಸ್ಸನ್ನು ಸರಿಪಡಿಸುವಂಥವನು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿಯಿಂದ ಮಾತ್ರವೇ ಮನಸ್ಸನ್ನು ಸರಿಪಡಿಸಲು ಸಾಧ್ಯ. ಹನ್ನಳ ಹೃದಯ ತುಂಬ ನೋವಿನಿಂದ ತುಂಬಲ್ಪಟ್ಟಂಥ ಹೃದಯ ಆಗಿತ್ತು. ಆದರೆ ಯಾವಾಗ ಆಕೆಯ ಪ್ರಾರ್ಥನೆಯು ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸುತ್ತಾ ತನ್ನ ನೋವನ್ನು ಎಲ್ಲ ದೇವರ ಸಮ್ಮುಖದಲ್ಲಿ ಹೇಳಿಕೊಂಡಳು, ಆಕೆ ದುಃಖ ಆನಂದ ಭರಿತವಾಗುವ ಹಾಗೆ ಮಾಡುವುದನ್ನು ನಾವು ನೋಡ್ತೇವೆ. ಮತ್ತು 2ನೇ ವಚನಕ್ಕೆ ಬರುವಾಗ, ದೇವರು ವಾಗ್ದಾನ ಮಾಡಿದಂತೆ, ದೇವರು ಆಕೆ ಕೇಳಿಕೊಂಡಂತೆ ಒಂದು ಗಂಡು ಮಗುವನ್ನು ಆಕೆಗೆ ದೇವರು ಅನುಗ್ರಹಿಸ್ತಾರೆ. ಗಂಡು ಮಗುವನ್ನು ಕೊಡುವಾಗ ಆಕೆ ತಿರುಗಿ ಆ ಮಗು ಹಾಲು ಬಿಡಿಸಿದ ನಂತರ ದೇವರ ಸಮ್ಮುಖಕ್ಕೆ ತಂದು ಈ ರೀತಿಯಾಗಿ ಆಕೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾಳೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಏನೆಂಬುದಾಗಿ ನೋಡುವುದಾದರೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಅನ್ನಳ ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಇದಕ್ಕಿಂತ ಮುಂಚೆ 1ನೇ ಅಧ್ಯಾಯದಲ್ಲಿ ದುಃಖಭರಿತವಾದ ಜೀವಿತ, ದುಃಖದಿಂದ ತುಂಬಿದ ಹೃದಯ. ಈಗ 2ನೇ ಅಧ್ಯಾಯಕ್ಕೆ ಬರುವಾಗ ಯಾವ ಹೃದಯ ಎಂಬುದಾಗಿ ಆಕೆ ಆಡ್ತಾ ಇದ್ದಾಳೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸ್ತದೆ. ಮುಂಚೆ ಆಕೆ ಹೃದಯ ನೋವಿನಲ್ಲಿತ್ತು, ಈಗ ಆಕೆ ಹೃದಯ ಆನಂದದಿಂದ ತುಂಬಿದೆ. ಹಾಗಾದರೆ ಅನ್ನಳ ನೋವನ್ನು, ಅನ್ನಳ ವೇದನೆಯನ್ನು, ಅನ್ನಳ ಗಾಯವನ್ನು ವಾಸಿ ಮಾಡಿದ ದೇವರಿಗೆ ನಿಮ್ಮ ಗಾಯವನ್ನು ವಾಸಿ ಮಾಡಿ ನಿಮ್ಮ ಹೃದಯವನ್ನು ಕೂಡ ಉಲ್ಲಾಸಭರಿತವಾದ, ಆನಂದಭರಿತವಾದ ಹೃದಯವಾಗಿ ಮಾಡಲಿಕ್ಕೆ ಕರ್ತನಿಗೆ ಸಾಧ್ಯ ಇದೆ. ಅದೇ ದೇವರು ಇಂದು ಇರುವುದು. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಕೂಡ ಆತನಿದ್ದಾನೆ. ಆದರೆ ನಾವು ದೇವರ ಸಮ್ಮುಖದಲ್ಲಿ ಅನ್ನಳ ಹಾಗೆ ತೀರ್ಮಾನ ತೆಗೆದುಕೊಳ್ಳಬೇಕು. ಹೌದು, ನನ್ನ ಕಷ್ಟವನ್ನು, ನನ್ನ ಕಣ್ಣೀರನ್ನು, ನನ್ನ ವೇದನೆ, ನನ್ನ ನೋವನ್ನು, ನನ್ನ ಪ್ರಯಾಸವನ್ನು, ಈ ದಿನದಲ್ಲಿ ನೀವು ಮಕ್ಕಳಿಲ್ಲದೆ ಇರಬಹುದು, ಮಕ್ಕಳಿಲ್ಲದೆ ಅನೇಕರಿಂದ ಚುಚ್ಚು ಮಾತುಗಳಿಂದ 20 ವರ್ಷ ಆಗಿರ್ಬೋದು, 10 ವರ್ಷ, 15, 16, 17 ವರ್ಷಗಳಿಂದ ಮಕ್ಕಳಿಲ್ಲದೆ ನೀವು ಕಷ್ಟಪಡ್ತಾ ಇರ್ಬೋದು, ನಿಮ್ಮ ಹೃದಯ ನೊಂದು ಹೋಗಿರ್ಬೋದು. ಆದರೆ ದೇವರ ಸಮ್ಮುಖ ನೀವು ಅನ್ನಳ ಹಾಗೆ ನಿಮ್ಮ ಹೃದಯವನ್ನು ದೇವರ ಮುಂದೆ ತೆರೆಯಿರಿ. ನಿಮ್ಮ ಕಷ್ಟಗಳು, ನಿಮ್ಮ ವೇದನೆ, ನಿಮ್ಮ ದುಃಖ, ನಿಮ್ಮ ಪ್ರಯಾಸ ಏನೇ ಇರಬಹುದು, ಈ ದಿನದಲ್ಲಿ ಪಾಪದಿಂದ ನನ್ನ ಹೃದಯ ಒಡೆದು ಹೋಗಿದೆ, ಪಾಪದಿಂದ ನನ್ನ ಹೃದಯದಲ್ಲಿ ವೇದನೆ ತುಂಬಿದೆ, ಪಾಪದಿಂದ ನನ್ನ ಹೃದಯ ನೋವಿನಲ್ಲಿದೆ ಎಂಬುದಾಗಿರುವುದಾದರೆ, ನಿಮ್ಮ ಪಾಪ ಭರಿತವಾದ ಹೃದಯವನ್ನು ದೇವರ ಕೈಗೆ ಸಮರ್ಪಿಸುವುದಾದರೆ, ಹೇಗೆ ದಾವೀದನಿಗೆ ದೇವರು ಶುದ್ಧ ಹೃದಯವನ್ನು ಅನುಗ್ರಹಿಸಿದರೋ ಹಾಗೆ ದೇವರು ನಿಮಗೂ ಕೂಡ ಶುದ್ಧ ಹೃದಯವನ್ನು ಕೊಟ್ಟು ನಿಮ್ಮ ಜೀವಿತವನ್ನು ಆಶೀರ್ವದಿಸುವವನಾಗಿದ್ದಾನೆ, ನಿಮ್ಮ ಜೀವಿತವನ್ನು ಬದಲಿಸುವವನಾಗಿದ್ದಾನೆ. ಹಾಗಾದರೆ ಯಾವ ವೇದನೆ, ಯಾವ ದುಃಖ ಈ ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿದೆ? ಯಾವ ನೋವಿನಿಂದ ಬಳಲ್ತಾ ಇದ್ದೀರಾ? ತುಂಬ ವರ್ಷಗಳಿಂದ ಯಾರಿಗೂ ಹೇಳಿಕೊಳ್ಳಲಾಗದೇ ಇರುವ ವೇದನೆ, ನೋವು, ಸಂಕಟ ಇರುವುದಾದರೆ, ಅನ್ನಳು ದೇವರ ಸಮ್ಮುಖದಲ್ಲಿ ಬಂದು ತನ್ನ ದುಃಖವನ್ನೆಲ್ಲ ಹೇಳಿಕೊಂಡ ಹಾಗೆ, ತನ್ನ ದುಃಖವನ್ನು, ತನ್ನ ಭಾರವನ್ನು ಕರ್ತನ ಸಮ್ಮುಖದಲ್ಲಿ ಹೊಯ್ದ ಹಾಗೆ ನೀವು ಕೂಡ ನಿಮ್ಮ ಭಾರವನ್ನು, ನಿಮ್ಮ ಸಂಕಟ, ವೇದನೆಯನ್ನು ದೇವರ ಮುಂದೆ ಹೊಯ್ಯಿರಿ. ಆಗ ಆತನು ನಿಮ್ಮ ಹೃದಯವನ್ನು, ನಿಮ್ಮ ನೊಂದ ಹೃದಯವನ್ನು ಉಲ್ಲಾಸಭರಿತವಾದ ಹೃದಯವನ್ನಾಗಿ ಮಾರ್ಪಡಿಸುವವನಾಗಿದ್ದಾನೆ. ಯಾವಾಗ ತನ್ನ ದುಃಖವನ್ನೆಲ್ಲ ಆಕೆಯು ದೇವರ ಸಮ್ಮುಖದಲ್ಲಿ ಒಯ್ದಳು, ಆಕೆಗೆ ಉತ್ತರ ಆಗ ತಕ್ಷಣವೇ ಮಗನು ಕೈಗೆ ಸಿಕ್ಕದೇ ಇದ್ರೂ ಕೂಡ ಆಕೆಯಲ್ಲೊಂದು ಸಮಾಧಾನ ಸಿಕ್ತು, ಆಕೆಗೊಂದು ನೆಮ್ಮದಿ ಸಿಕ್ತು. ಅಲ್ಲಿಯವರೆಗೂ ಆಕೆಯ ಮನಸ್ಸು ತುಂಬ ಭಾರ, ತುಂಬ ವೇದನೆಯಿಂದ ಇತ್ತು. ಆದರೆ ಯಾವಾಗ ತನ್ನ ವ್ಯಥೆಯನ್ನು, ತನ್ನ ನೋವನ್ನು ದೇವರ ಸಮ್ಮುಖದಲ್ಲಿ ಒಯ್ದಳು, ಸಮಾಧಾನವನ್ನು ತನ್ನ ಹೃದಯದಲ್ಲಿ ಕಂಡುಕೊಂಡಳು. ಈ ದಿನದಲ್ಲಿ ಮೊದಲು ನಾವು ನಮ್ಮ ಜೀವಿತದಲ್ಲಿ ಉತ್ತರ ಕಂಡುಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಸಮಾಧಾನ ಬೇಕು. ನಾವು ಪ್ರಾರ್ಥಿಸುವ ವಿಷಯದಲ್ಲಿ ನಮ್ಮ ಹೃದಯದಲ್ಲಿ ಒಂದು ಸಮಾಧಾನ ಬರುವಾಗಲೇ ನಮ್ಮ ಜೀವಿತದಲ್ಲಿ ದೇವರು ನಮಗಿಟ್ಟಿರುವಂಥ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ದೇವರೇ, ಹೌದು ರಾಜ, ನೊಂದ ಹೃದಯವನ್ನು ಆನಂದ ಭರಿತವಾದ ಹೃದಯವಾಗಿ
ಮಾರ್ಪಡಿಸಲು ನಿನ್ನಿಂದ ಮಾತ್ರ ಸಾಧ್ಯ. ಯಾರೆಲ್ಲ ನೊಂದ ಹೃದಯದಲ್ಲಿದ್ದಾರೋ ದೇವರವರಿಗೆ ಬಿಡುಗಡೆ ಕೊಡು, ಆನಂದ ಭರಿತವಾದ ಹೃದಯವಾಗಿ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.